ಯಜ್ಞ, ಆಯುರ್ವೇದ ಮತ್ತು ಪ್ರಾಕೃತಿಕ ಚಿಕಿತ್ಸೆ ಹಾಗೂ ಆಧ್ಯಾತ್ಮಿಕ ಜೀವನ ಶೈಲಿಯಲ್ಲಿ 5 ಶಬ್ದ ಪ್ರಯೋಗಿಸ್ತೇನೆ. ನನ್ನ ಜೊತೆಗೆ ಹೇಳಿ: ಯೋಗ, ಯಜ್ಞ, ಆಯುರ್ವೇದ, ನೇಚುರೋಪತಿ, ಆಧ್ಯಾತ್ಮಿಕ ಜೀವನ ಶೈಲಿ. ಈ 5 ಚಿಕಿತ್ಸೆಗಳು 5 ಮಹಾಭೂತ. ಮತ್ತು ಈ ಮಹಾಭೂತಿಯ ಈ ಮೂರ್ತಿಯ ಹಿಂದೆ ಯಾವ ಅಮೂರ್ತವಿದೆ, ಮೂರ್ತ ಅಮೂರ್ತ, ಯಾವ ಪದಾರ್ಥ ಮತ್ತು ಚೈತನ್ಯ, ಸಗುಣ ಸಾಕಾರ ನಿರ್ಗುಣ ನಿರಾಕಾರ, ಇವೆರಡು ಅಪರ ಮತ್ತು ಪರ ವಿದ್ಯೆಗಳಲ್ಲಿ ಪ್ರತ್ಯಕ್ಷ ಪರೋಕ್ಷದಲ್ಲಿ ವ್ಯಕ್ತ ಅವ್ಯಕ್ತ ಮೂರ್ತ ಅಮೂರ್ತದಲ್ಲಿ ನೀವೆಲ್ಲರೂ ಪೂರ್ತಿಯಾಗಿ ಪ್ರತಿಷ್ಠಿತರಾಗಿ ಮತ್ತೆ ಇದರ ಎಲ್ಲ ತತ್ವಗಳನ್ನು ಅನುಭವಿಸುತ್ತಾ ನಿಮ್ಮನ್ನು ನಾವು ರೋಗಮುಕ್ತಗೊಳಿಸ್ತೀವಿ. ನಿಮ್ಮ 2 ಕಾಲುಗಳನ್ನು ಹೀಗೆ ಜೋಡಿಸಿ ನೋಡಿ. ಈಗ ನೋಡೋಣ ಗುರು ನಾನಕ್ ದೇವರು ಯಾವ ಯೋಗ ಪ್ರಾಪ್ತಿಗೊಳಿಸಿದ್ರು. ಇದೇ ಯೋಗವನ್ನು ಕೆಲವು ಮಹಾಪುರುಷರು ಜನ್ಮಾಂತರದ ಯೋಗಿ ಆಗಿರ್ತಾರೆ. ಅವರಿಗೆ ವಿಶೇಷ ಕ್ರಿಯೆ ಮಾಡುವ ಅಗತ್ಯವಿಲ್ಲ. ನೀವೇನು ಮಾಡ್ತಾ ಇದ್ದೀರಿ? ಭಗವಾನ್ ಬುದ್ಧ, ಭಗವಾನ್ ಮಹಾವೀರ ಅವರು ಬಾಲ್ಯದಿಂದ ಹಿಡಿದು ಈ ಜನ್ಮದಲ್ಲಿ ಮತ್ತು ಅನಂತ ಜನ್ಮದಲ್ಲಿ ಅವರು ತುಂಬ ತಪಸ್ಸು ಮಾಡಿಟ್ಟಿದ್ದಾರೆ. ಅದಕ್ಕಾಗಿ ಅವರು ಜನ್ಮದಿಂದಲೇ ಯೋಗಿ. ನನ್ನೊಂದಿಗೆ ಹೇಳಿ: ಜನ್ಮ, ಔಷಧಿ, ಮಂತ್ರ, ತಪಃ, ಸಮಾಧಿ, ಜಾಹ, ಸಿದ್ಧಯ. ಇವೇನು ಸಿದ್ಧಿಗಳಿವೆ, ಸಮಾಧಿಗಳಿವೆ, ಮುಕ್ತಿ ಇರುತ್ತೆ. ಇದು ಕೆಲವರಿಗೆ ಜನ್ಮದಿಂದಲೇ ಪ್ರಾಪ್ತಿಯಾಗತ್ತೆ. ಜನ್ಮ ಮತ್ತೆ ಔಷಧಿಗಳಿಂದಲೂ ರೋಗ ಮುಕ್ತಿಯಿಂದ ಹಿಡಿದು ಬೇರೆ ಬೇರೆ ಪ್ರಕಾರದ ಸಿದ್ಧಿಗಳು ಪ್ರಾಪ್ತಿಯಾಗುತ್ತವೆ. ಜನ್ಮ, ಔಷಧಿ ಮತ್ತೆ ಮಂತ್ರದಿಂದ ಬೇರೆ ಬೇರೆ ಓಂಕಾರದ ಮಂತ್ರ ಜಪಿಸಿದ್ರಿ ನೀವು, ಹರಿನಾಮ ಜಪಿಸಿದ್ರಿ ನೀವು, ಓಂ ನಮಃ ಶಿವಾಯ ಜಪಿಸಿದ್ರಿ. ಮಂತ್ರದಿಂದ ಸಿದ್ಧಿ ಪ್ರಾಪ್ತಿ ಆಗತ್ತೆ. ಇದು ನಿಜ ವಿಷಯ. ಜನ್ಮ, ಔಷಧಿ, ಮಂತ್ರ, ಗಾಯತ್ರಿ ಮಂತ್ರ, ಮಹಾಮೃತ್ಯುಂಜಯ ಮಂತ್ರ ಜಪಿಸಿದ್ರಿ. ಜನ್ಮ, ಔಷಧಿ ಮಂತ್ರ ಆಗಿಂದ ಸಿದ್ಧಿಗಳು ಪ್ರಾಪ್ತಿ. ತಪೋ ಅತಪ್ತ ತಸ್ಮಾತಿ ಮಾಲೋಕಾಜ ನಾ ತಪಸ್ವಿನ ಯೋಗ ಸಿದ್ಧಿ. ಅಲ್ಲಿಂದ ಸಿದ್ಧಿಗಳು ಪ್ರಾಪ್ತಿ ಆಗುತ್ತೆ. ಅದರಲ್ಲಿ ಯೋಗದ ತಪಸ್ಸು ಎಲ್ಲಕ್ಕಿಂತ ದೊಡ್ಡ ತಪಸ್ಸು. ಪ್ರಾಣಾಯಾಮದ ತಪಸ್ಸು, ಪ್ರಾಣಾಯಾಮ ಪರಮಂ ತಪಃ. ತಪಸ್ಸು ಜನ್ಮ, ಔಷಧಿ, ಮಂತ್ರ, ತಪ, ಸಮಾಧಿ, ಜಾಸ್ಯತೆ. ಸಮಾಧಿ ಹಾಕ್ಕೊಂಡು ಹೇಗೆ ಈಗ ನಿಮ್ಮಿಂದ ಸಮಾಧಿ ಮಾಡಿಸ್ತೇನೆ, ಹಾಗೆ ಸಿದ್ಧಿಯು ಕೂಡ ಪ್ರಾಪ್ತಿಯಾಗುತ್ತೆ. ನೀವು ಅಲ್ಲಿ ಪುಸ್ತಕದಲ್ಲಿ ಓದಿರ್ಬೋದು, ಕೆಲವರು ಜನ್ಮದಿಂದಲೇ ಮಹಾನರಾಗಿರ್ತಾರೆ. ಏನು ಓದಿದ್ದೀರಿ ನೀವು? ಜನ್ಮದಿಂದಲೇ. ಕೆಲವರು ಪುರುಷಾರ್ಥದಿಂದ ಮಹಾನ ಆಗ್ಬಿಡ್ತಾರೆ ಮತ್ತು ಕೆಲವು ಮಹಾನರನ್ನ ನಮ್ಮ ತಲೆ ಮೇಲೆ ಹಾಕ್ಬಿಡ್ತಾರೆ. ಇವರು ಮಹಾನರು, ಇವರು ಹೇಳೋದನ್ನು ಒಪ್ಪಿ. ಇವರು ಮಹಾನ ನೇತಾರ, ಇವರು ಮಹಾನ ನಟ, ಇವರು ಮಹಾನ ಮಹಾತ್ಮ, ಇವರು ಮಹಾನ ಮುಲ್ಲ, ಇವರು ಮಹಾನ ಮೌಲವಿ, ಇವರು ಮಹಾನ ಪಂಡಿತರು, ಇವರು ಈ ಮನೆಯ ಮಹಾನ ಸೊಸೆ, ದೊಡ್ಡ ಮನೆತನದಿಂದ ಬಂದಿದ್ದಾಳೆ, ಮಹಾನಾನಿ, ಕರ್ಮ ಕೆಟ್ಟದ್ದಿರಲಿ. ಕೆಲ ಸೊಸೆಗಳು ಹೀಗಿರ್ತಾರೆ, ಅವರು ನಿಜವಾಗಿಯೂ ಮಹಾನರು. ಅವರನ್ನು ನೋಡಿದರೆ ನಮಗೆ ಹೀಗೆ ಅನಿಸುತ್ತೆ, ಎಂಥ ಆತ್ಮಕ್ಕೆ ಪ್ರಭು ಜನ್ಮವಿತ್ತಿದ್ದಾರೆ. ಅವರು ಇರುವುದರಿಂದ ಪರಿವಾರದಲ್ಲಿ ಎಲ್ಲ ಖುಷಿ ಬಂದ್ಬಿಡುತ್ತೆ. ಅವ್ರ ಹತ್ರ ಧನ ಸಂಪತ್ತು ಏನೂ ಇಲ್ಲ, ಆದರೂ ಒಳಗಿಂದ ದಿವ್ಯತೆ. ಜನ್ಮದಿಂದಲೇ ಮಹಾನರು. ಕೆಲವರು ಕಾರ್ಯದಿಂದ ಮಹಾನರಾಗ್ತಾರೆ, ಕೆಲವರನ್ನ ಮಹಾನರಂತ ನಮ್ಮ ತಲೆ ಮೇಲೆ ಹಾಕಿಬಿಡ್ತಾರೆ. ಮನೆಯಲ್ಲಿ, ಪರಿವಾರದಲ್ಲಿ, ಬಿಸ್ನೆಸ್ಸಲ್ಲಿ, ವ್ಯಾಪಾರದಲ್ಲಿ, ಎಲ್ಲ ಕಡೆ ಹೀಗಾಗುತ್ತೆ. ಇನ್ಸ್ಟಿಟ್ಯೂಷನ್ನಲ್ಲಿ ಒಬ್ಬರು ದೊಡ್ಡ ಆಚಾರ್ಯ, ಅವರು ಗೀತೆಯ 18 ಅಧ್ಯಾಯ ಬಾಯ್ಪಾಠ ಮಾಡಿದ್ರು, ಆದರೂ ಗುರುವಾಗಿಲ್ಲ. ಇಂತೆಂಥ ಮಹಾನ್ ಆಚಾರ್ಯ ಇರ್ತಾರೆ. ಕೇಳಿ, ಇದು ನಾನು ನಿಮ್ಮನ್ನು ಎದ್ದೇಳಿಸ್ಲಿಕ್ಕಾಗಿ ಹೇಳ್ತಾ ಇದ್ದೆ. ನಿಮ್ಗಿಲ್ಲಿ ನಾವು ಹಲವು ವಿಷಯ ಕಲಿಸ್ತೀವಿ. 7 ದಿನಗಳಲ್ಲಂತೂ ಇಲ್ಲಿ ನಿಮಗೆ ಇಂಟ್ರಡಕ್ಷನ್ ಆಗಿಬಿಡುತ್ತೆ. ಯೋಗ ಗ್ರಾಮದ್ದು ಮತ್ತು ಸ್ವಾಮಿ ರಾಮದೇವ್ರದ್ದು. ಹಾಗೆಂದರೆ ಸ್ವಾಮಿ ರಾಮದೇವರ ಬಗ್ಗೆ ನಿಮಗೆ ಇಷ್ಟೇ ಗೊತ್ತಿರುತ್ತೆ ಅಂದರೆ, ಬಾಬರ ಹತ್ರ ಹೋಗ್ತೇವೆ, ನಮ್ಮ ರೋಗ ಗುಣವಾಗುತ್ತೆ. ಕೆಲವರು ನನ್ನ ಕಾಲು ಹಿಡಿಯಲು ಬರ್ತಾರೆ. ನಿನ್ನೆ ಒಬ್ಬರು ಪಹಲ್ವಾನ್, ತುಂಬ ದೊಡ್ಡ. ನಾನಂದೇ ಪಹಲ್ವಾನ್ ರೇ, ನೀವು ಪಹಲ್ವಾನ್, ನಿಮ್ಮ ಪತ್ನಿ ಅಂದರು ಪಹಲ್ವಾನ್ರ ಪತ್ನಿ ಪಹಲ್ವಾನ್, ಅವ್ರಿಗಿಂತಲೂ ಹೆಚ್ಚು ಬೊಜ್ಜಿದೆ. ನಾನಂದೆ ನೀವು ಪಹಲ್ವಾನ್ ಹೇಗೆ? ಅವರಂದರು ಮಕ್ಕಳು ಹುಟ್ಟಿದ ಮೇಲೆ ನಾನಾಗ್ಬಿಟ್ಟೆ, ಇಷ್ಟೊಂದು ಆಪ್ರೇಷನ್ಸ್, ನನ್ನ ಬೊಜ್ಜು ಬೆಳೆದ್ಬಿಡ್ತು. ಅವರಂದರು ಪಹಲ್ವಾನ್ ಅಂದರು, ನಾನು ನಿಮ್ಮ ಕಾಲು ಮುಟ್ಬೋದೆ? ನಾನಂದೆ ಯಾಕೆ ಸಂಶಯ?
ಅಂದರು, ನಾನು ನಿಮ್ಮನ್ನು ನೋಡಿ ಬಯಸ್ತೇನೆ, ನೀವು ಒರಿಜಿನಲ್ ಬಾಬಾಜಿಯ? ನಾನಂದೆ ಸರಿ ಪಯಲ್ವಾನ್ರಿ, ಆಯಿತು ಬಿಡಿ. ಮೊದಲ ಬಾರಿ ಇಷ್ಟು ಹತ್ತಿರ ಬಂದು ನನ್ನ ಇಂಟ್ರಡಕ್ಷನ್ ತಗೊಂಡ್ರು. ಸುಮ್ಮನೆ ಇದು ತಮಾಷೆಗಾಗಿ ಹೇಳಿದೆ. ನೋಡಿ, ಅಂದರೆ ನಿಮ್ಮಲ್ಲಿ ಹಲವರಿದ್ದೀರಿ, ಅಂದರೆ 10% ಯಾರಿಗೂ ಯಾವ ರೋಗವೂ ಇಲ್ಲ ಅಂತಾರೆ. ನಿರಾಮಯನಲ್ಲಿ ಸ್ವಾಮೀಜಿಯವರಿದ್ದಾರೆ, ಅವರ ಜೊತೆಗೇ ನಮಗೆ ಇರಬೇಕಷ್ಟೇ. ಈ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಸ್ ಇರ್ತಾರೆ, ಅವ್ರ ಜೊತೆಗೆ ಒಂದಿನದ ಡಿನ್ನರ್ಗೆ 25-50 ಲಕ್ಷ ಬೇಕಾಗುತ್ತೆ. ಮತ್ತು ಅಮೆರಿಕಾದ ರಾಷ್ಟ್ರಪತಿ ಇರ್ತಾರೆ, ಅವ್ರ ಜೊತೆಗೆ ಡಿನ್ನರ್ ಮಾಡಲು ಜನರು 1-2 ಬಿಲಿಯನ್ ಕೊಟ್ಬಿಡ್ತಾರೆ. ಅಂದರೆ ಒಂದು ದಿವಸ ಡಿನ್ನರ್ ಮಾಡ್ತೀವಿ. ಅಂದರೆ ಕೆಲವರು ಈ ಯೋಗ ಗ್ರಾಮಕ್ಕೆ ಬರ್ತಾರೆ, ಬಾಬಾಜಿಯೊಂದಿಗೆ 1 ವಾರ ಇದ್ದರೆ ಸಾಕಾಯಿತು, ಬೇರೆ ಏನು ನಮಗೆ ಬೇಕಾಗಿಲ್ಲ. ಏನೂ ಚಿಂತೆ ಇಲ್ಲ, ಜಗತ್ತಿನಲ್ಲಿ ತುಂಬ ಕಷ್ಟ ಬಂದುವು, ಸ್ವಲ್ಪ ದಿನ ಬಾಬಾರ ಹತ್ರ ಹೋಗೋಣ, ಆಗಲಿ ಬಿಡಿ. ಬೇರೆ ಬೇರೆ ಯೋ ಯಥಾ ಮಾಂ ಪ್ರಪದ್ಯತೆ ತಾಂ ತಥೈವ ಭಜಾಮ್ಯಹಂ. ಗೀತೆಯಲ್ಲಿ ಭಗವಂತನ ಅಂದ ಹಾಗೆ ನೀವಿಲ್ಲಿ ಬೇರೆ ಬೇರೆ ಸಂಕಲ್ಪಗಳೊಂದಿಗೆ ಬಂದಿದ್ದೀರಿ. ಮಕ್ಕಳಿದ್ದಾರೆ, ಯುವಕರಿದ್ದಾರೆ, ಹಿರಿಯರಿದ್ದಾರೆ, ರೋಗಿಗಳು, ನಿರೋಗಿಗಳು, ಯೋಗಿಗಳು, ಬೇರೆ ಬೇರೆ ಭಾವನೆಗಳೊಂದಿಗೆ ಬಂದಿದ್ದೀರಿ. ಮತ್ತು ನಾನು ಬಯಸ್ತೀನಿ, ನಾನು ಎಲ್ರಿಗೆ ಏನು ಮಾಡ್ಬೋದು ಅದನ್ನು ಮಾಡ್ತೀನಿ. ಮತ್ತೆಲ್ಲರಿಗೆ ನನ್ನ ಪ್ರೇಮವನ್ನು ಹರಡಬೇಕು. ಅದಕ್ಕಾಗಿ ನಾನು ಬೆಳಿಗ್ಗೆ ಎದ್ದಾಗಲೇ ನಿಮ್ಮಲ್ಲಿ ಬಂದಾಗ ಹೇಳ್ತೀನಿ, ನಾನೇನಿದ್ದೇನೆ ಅದೇ ನೀವು. ನನ್ನಲ್ಲಿ ಮತ್ತೆ ನಿಮ್ಮಲ್ಲಿ ಯಾವ ಭೇದವಿಲ್ಲ. ನಾವೆಲ್ಲರೂ ಒಂದೇ ಈಶ್ವರನ ಅಂಶ, ಒಂದೇ ಋಷಿಯ ವಂಶ. ನಮ್ಮಲ್ಲಿ ಯಾರೂ ರೋಗಿ ಇಲ್ಲ, ನಾವೆಲ್ಲರೂ ಯೋಗಿ ಆತ್ಮ. ರೋಗ ನಮ್ಮ ಸ್ವಭಾವ ಅಲ್ಲ, ಯೋಗ ನಮ್ಮ ಸ್ವಭಾವ. ಅಂದರೆ ಕೇಳಿ, ಸ್ವಲ್ಪ ಹೊತ್ತು ಕಪಾಲಭಾತಿ ಧ್ಯಾನದೊಂದಿಗೆ ನಿಮಗೆ ಮಾಡಿಸಿದೆ ನಾನು. ಸ್ವಲ್ಪ ಹೊತ್ತು ಅನುಲೋಮ್ ವಿಲೋಮ್ ಮಾಡಿ, ಆನಂತರ ಬೇರೆ ಪ್ರಕ್ರಿಯೆ ಮಾಡೋಣ. ಇದನ್ನು ನಿರಂತರವಾಗಿ ಮಾಡಿ. ನಾನಂತೀನಿ 99% ನಿಮ್ಮ ರೋಗಗಳನ್ನು ಇಲ್ಲೇ ನಿವಾರಿಸ್ತೀನಿ. ಒಂದೇ ಕ್ಷಣದಲ್ಲಿ ನಿಮ್ಮೆಲ್ಲ ವಿಷಾದ, ಒಂದು ಕ್ಷಣದಲ್ಲಿ ನಿಮ್ಮ ರೋಗ, ನೋವು, ದುಃಖ, ದೌರ್ಬಲ್ಯ ಮುಗ್ದೋಗುತ್ತೆ. ನಿಮ್ಮ ಸಂಕಲ್ಪ ಪ್ರಬಲವಾಗಿರಬೇಕಷ್ಟೇ. ನನ್ನೊಂದಿಗೆ ಹೇಳಿ, ಶ್ರದ್ಧೆಯ ಪರಾಕಾಷ್ಠೆ ಹೇಳಿ, ಪುರುಷಾರ್ಥದ ಪ್ರಾರ್ಥನೆಯ ಪರಾಕಾಷ್ಠೆ. ಸರಿ, ಪುರುಷಾರ್ಥದ್ದು ಕೂಡ ಪ್ರಾರ್ಥನೆದು ಕೂಡ ಪರಾಕಾಷ್ಠೆಯೊಂದಿಗೆ ಅನುಲೋಮ್ ವಿಲೋಮ್ ಮಾಡಿ. ಇವತ್ತು, ಇಂದು, ಇದೇ ಕ್ಷಣ ನಿಮ್ಮೆಲ್ಲ ರೋಗಗಳು ಗುಣವಾಗುತ್ತವೆ. ಮಾಡ್ತಾ ಮಾಡ್ತಾ ಪರಮ ತತ್ವದೊಂದಿಗೆ ಏಕಾತ್ಮರಾಗಿ. ಮತ್ತೆ ಇದು ನಿಜ ವಿಷಯ. ನಿಮ್ಗೇನು ನಾನು ಕನಸು ತೋರಿಸ್ತಿಲ್ಲ, ನಾನು ನಿಮಗೆ ಕೌನ್ಸಿಲಿಂಗ್ ಮಾಡ್ತಿಲ್ಲ, ನಾನು ನಿಮ್ಮನ್ನು ಹಿಪ್ನೋಟೈಸ್ ಮಾಡ್ತಿಲ್ಲ. ದಿಸ್ ಇಸ್ ದಿ ಅಲ್ಟಿಮೇಟ್ ಟ್ರೂತ್ ಆಫ್ ಯುವರ್ ಲೈಫ್. ದಿಸ್ ಇಸ್ ದ ಅಲ್ಟಿಮೇಟ್ ಟ್ರೂತ್ ಆಫ್ ಯೋಗ ಆ್ಯಂಡ್ ಸ್ಪಿರಿಚುಯಾಲಿಟಿ. ಇದು ಯೋಗದ, ಆಧ್ಯಾತ್ಮದ ತುಂಬ ದೊಡ್ಡ ಸತ್ಯ. ಹೇಗೆ ನೀವು ಪೂರ್ತಿ ಪುರುಷಾರ್ಥದಿಂದ, ಪೂರ್ತಿ ಪ್ರಾರ್ಥನೆಯಿಂದ ಪ್ರಭುವಿನೊಂದಿಗೆ ಏಕಾತ್ಮರಾಗ್ಬಿಡ್ತೀರಿ. ಭಗವಂತನ ಹೆಸರು ಎಲ್ಲಕ್ಕಿಂತ ದೊಡ್ಡ ಔಷಧಿ. ಅನುಲೋಮ್ ವಿಲೋಮ್ ಸರಿ, ಪ್ರಾರ್ಥನೆಯೊಂದಿಗೆ ಮಾಡಿಸ್ತೀನಿ. ಮಾಡ್ತಾ ಮಾಡ್ತಾ BP ಮುಗ್ದು ಹೋಯಿತು. ನಿಮ್ಮ ಶುಗರ್ ಲೆವೆಲ್ಗೆ ಬಂತು. ಎಲ್ಲ ಕೆಮಿಕಲ್ಸ್, ಆಲ್ ಹಾರ್ಮೋನ್ಸ್ ಎಲ್ಲ ಒಳ್ಳೆಯದೆಲ್ಲ ಆಕ್ಟಿವೇಟ್ ಆಯಿತು. ಎಲ್ಲ ನೆಗೆಟಿವ್ ಹಾರ್ಮೋನ್ಸ್, ಸ್ಟ್ರೆಸ್ ಹಾರ್ಮೋನ್ಸ್ ತೊಲಗಿಬಿಟ್ಟವು. ಮತ್ತು ಎಲ್ಲ ಅದು ಪೇನ್ ಮಾರ್ಕ್ಸ್ ಅವೆಲ್ಲವೂ ಶಾಂತವಾಗಿಬಿಡುತ್ತೆ ಧ್ಯಾನದಿಂದ, ಸಮಾಧಿಯಲ್ಲಿ. ಮತ್ತೆ ಆ ಪರಮತತ್ವದೊಂದಿಗೆ ಏಕಾತ್ಮರಾಗ್ತೀರಿ, ತನ್ಮಯ ತದ್ರೂಪರಾಗ್ತೀರಿ, ಬ್ರಹ್ಮರೂಪರಾಗ್ತೀರಿ. ಮತ್ತೆ ಆ ಪರಮತತ್ವದೊಂದಿಗೆ ನೀವು ಏಕಾತ್ಮರಾದಾಗ ಈ BP, ಈ ಶುಗರ್, ಈ ಥೈರಾಯ್ಡ್, ಈ ಬೇರೆ ಬೇರೆ ಆರ್ಥ್ರೈಟಿಸ್, ಈ ಆಸ್ತಮಾ, ಈ ಕ್ಯಾನ್ಸರ್, ಎಲ್ಲ ರೋಗ, ಎಲ್ಲ ಉಪದ್ರವಗಳು ಶಾಂತವಾಗುತ್ತವೆ. ಕೆಲವೊಮ್ಮೆ ಶರೀರ ರೋಗಿ ಆಗುತ್ತಲ್ವಾ, ಕೊರೋನಾದಿಂದ ಹಿಡಿದು BP, ಶುಗರ್ದಿಂದ ಹಿಡಿದು ಬ್ಯಾಕ್ಟೀರಿಯಾ, ಯಾವುದೇ ವೈರಸ್, ಯಾವುದೇ ಫಂಗಸ್, ಮತ್ತೆ ಯಾವುದೇ ಉಪದ್ರವ ಬಂದಾಗ ಕಣ್ಣಿನ ಮುಂದೆ ಎಲ್ಲವೂ ನೋಡ್ತಾ ನೋಡ್ತಾ ಮುಗಿದು ಬಿಡುತ್ತೆ. ಹಾಗೇನೆ ಒಂದು ಕ್ಷಣ ಮಾತ್ರದಲ್ಲಿ क्षिप्रं भवति धर्मात्मा, क्षिप्रं भवति धर्मात्मा शाश्वत शांतिं निगच्छति. कौन्तेय प्रतिजानीहि न मे भक्तः प्रणश्यति. तेषाम् अहं समुद्धर्ता मृत्यु संसार सागरात्.
ಭವಾಮನ ಚಿರಾತ್ ಪಾರ್ಥಮಯಾ ವೇಷತ ಚೇತಸಾ ಯದಂಗದಾಸಸ್ಯ ತ್ವಮಗ್ನಿ ಭದ್ರಂ ಕರಿಷ್ಯಸಿ ತವೇತತ್ ಸತ್ಯಮಗ್ನಿರ ಅಮೀವ ಸ್ವಯಂ ಇದಂ ವದಾಮಿ ಜುಷ್ಟಂ ದೇವಿ ಭೃತಮಾನುಷೇಭಿ ಯಂ ಕಾಮೇತಂ ತಮುಗ್ರಂ ಕೃಣೌಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸ್ವಮೇಧಾಂ. ನೀವು ಭಗವಂತನ ಸಂಪರ್ಕದಲ್ಲಿ ಬಂದಾಗ ಹೀಗೆ ಹುರಿದುಂಬಿಸ್ತಾರೆ, ಮೇಲೆತ್ತಾರೆ. ನೋಡ್ತಾ ನೋಡ್ತಾ ಎಲ್ಲ ರೋಗ, ಎಲ್ಲ ದುಃಖ, ಎಲ್ಲ ನೋವು ಮುಗಿದೋಗುತ್ತೆ. जय राम रमा रमणं समनं भवताप भयाकुल पाहि जनं. जय राम रमणं समनं भवताप भयाकुल पाहि जनं. अवधेश सुरेश रमेश विभो अवधेश सुरेश रमेश विभो शरणागत मांगत पाहि प्रभो. शरणागत मांगत पाहि प्रभो. राजा राम राजा राम राजा राम राजा राम सिया राम सिया राम सिया राम सिया राम. जय राम रमा रमणं समनं भवताप भयाकुल पाहि जनं. अवलंब भवंत कथा जिनके प्रिय संत अनंत सदा तिनके. अवलंब भवंत कथा जिनके प्रिय संत अनंत सदा तिनके. बोलिए सच्चिदानंद भगवान की जय. ಹೀಗೆ ಭಜನೆಯಿಂದ, ಕೀರ್ತನೆಯಿಂದ ಭಗವಂತನನ್ನು ಪ್ರಸನ್ನಗೊಳಿಸುತ್ತಾ ಭಗವಂತನತ್ತ ಹೆಜ್ಜೆ ಹಾಕೋಣ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಇದನ್ನ ನವದಾ ಭಕ್ತಿ ಅಂತಾರೆ. ಭಕ್ತಿಪೂರ್ವಕ ಯೋಗ ಮಾಡಿ ಹೀಗೆ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಇದನ್ನು ನವದಾ ಭಕ್ತಿ ಅಂತಾರೆ. ಭಕ್ತಿಯೊಂದಿಗೆ ಯೋಗ ಮಾಡಬೇಕು. ಹೀಗೆ ಭಕ್ತಿ ಯೋಗ, ಜ್ಞಾನ ಯೋಗ, ಕರ್ಮಯೋಗ ಜೊತೆಗೆ ಮಾಡಬೇಕು. ಈಗ ನೋಡಿ, ಇದಂತೂ ನಾನು ಸ್ವಲ್ಪ ಹೀಗೆ, ಯಾರಿಗೆ ಕಠಿಣ ಆಸನ ಮಾಡೋಕೆ ಆಗೋದಿಲ್ಲ ಅವರು ಸೂಕ್ಷ್ಮ ವ್ಯಾಯಾಮ ಮಾಡಿ, ಪ್ರಾಣಾಯಾಮ ಮಾಡಿ, ಅದರಿಂದ ಎಲ್ಲ ರೋಗಗಳು, ಆಗ ಎಲ್ಲ ದುಃಖಗಳಿಂದ ಭಾವಬಂಧನದಿಂದ ಹೊರಬರ್ತೀರಿ. ಸರಿ, ದಿನಾಲು ಮಾಡೋದನ್ನು ಮಾಡೋಣ. ನೋಡಿ, ಯಾರಿಗೆ ಒಬಿಸಿಟಿ ಇದೆ ಅವರು ಹೀಗೇನೆ ಮಾಡಿ. ಮತ್ತು ಯಾರಿಗೆ ಸೊಂಟ ನೋವಿದೆ ಅವರು ಉಷ್ಟ್ರಾಸನದಿಂದ ಹಿಡಿದು ಮಕರಾಸನ, ಭುಜಂಗಾಸನ, ಸಲಭಾಸನ, ಮರ್ಕಟಾಸನ ಮಾಡಿ. ಯಾರಿಗೆ ಡಯಾಬಿಟೀಸ್ ಇದೆ ಅವರಿಗೆ ನಾವು ಮಾಡಿಸೋಣ, ಸ್ವಲ್ಪ ಆದರೂ ಅವ್ರು ಮಾಡ್ತಾರೆ. ನೋಡಿ, ಯೋಗ ಮತ್ತು ಆಧ್ಯಾತ್ಮದಲ್ಲಿ ಎಲ್ಲಕ್ಕಿಂತ ದೊಡ್ಡ ತತ್ವ ಭಗವತ್ ಶರಣಾಗತಿ. ಏನು ಹೇಳಿ? ಭಗವತ್ ಶರಣಾಗತಿ. ಯಾವಾಗ ನೀವು ಯೋಗ ಮಾಡ್ತಿರಲ್ಲ ಆಗ ಒಂದು ಬ್ರಹ್ಮನೊಂದಿಗೆ ಏಕಾತ್ಮರಾಗಿ ಮಾಡಿ. ಆಮೇಲೆ ನೋಡಿ, ಲಾಭ 100-200 1,000% ಆಗುತ್ತೆ. ಇಲ್ಲಿ 99% ಜನರಿಗೆ ರಿಸಲ್ಟ್ ಸಿಗುತ್ತೆ. 1%ಗೂ ಸಿಗುತ್ತೆ, ಆದರೆ ಅವರಿಗೆ ಸ್ವಲ್ಪ ತಡವಾಗುತ್ತೆ. ಬಾಡಿಯ ಕಂಡೀಷನ್ ಸ್ವಲ್ಪ ಹೀಗಿರುತ್ತೆ.
ಅವರಿಗೆ ಸ್ವಲ್ಪ ನಿಧಾನವಾಗಿ ಪ್ರಯೋಜನ ಸಿಗುತ್ತೆ. 99% ಜನರಿಗೆ 100% ಮತ್ತು 1% ಜನರಿಗೆ ಸ್ವಲ್ಪ ನಿಧಾನವಾಗಿ ಸಿಗುತ್ತೆ. ಆದರೆ ನೀವು ಪುರುಷಾರ್ಥ ಮತ್ತು ಪ್ರಾರ್ಥನೆಯ ಪರಾಕಾಷ್ಠೆಯಲ್ಲಿದ್ದರೆ ಬೆಳಿಗ್ಗೆನೇ ನಿಮ್ಮ ದಾರ ಭಗವಂತನೊಂದಿಗೆ ಜೋಡಿಸಬೇಕು, ಗುರುವಿನೊಂದಿಗೆ ಜೋಡಿಸಬೇಕು. ಸ್ನೇಹ ಪ್ರೀತಿಯ ನಿನ್ನೊಂದಿಗೆ ಸೇರಿದ ಜೀವನದ ದಾರ ನನ್ನ ಮನಸ್ಸು ವಾಲುತ್ತೆ ಯಾವಾಗಲೂ ನಿನ್ನೆಡೆ. ಪ್ರತಿ ಸಲ ನಾವು ಭಜನೆಯೂ ಹಾಡಿದ್ದೇವೆ. ಮತ್ತು ನಿಮಗೆ ಒಂದು ತತ್ವ ಬಾರಿ ಬಾರಿ ಹೇಳ್ತೀನಿ, ಅಂದರೆ ಯೋಗದ ಎಲ್ಲಕ್ಕಿಂತ ದೊಡ್ಡ ತತ್ವ, ಯೋಗಾಭ್ಯಾಸವನ್ನು ನೀವು ಶ್ರದ್ಧೆಯ ಪುನರುಪಿಯೊಂದಿಗೆ ಶುರು ಮಾಡಿ, ಆಮೇಲೆ ಇಂತಹ ಪರಿವರ್ತನೆಯಾಗುತ್ತೆ. ಅದರ ಬಗ್ಗೆ ನೀವು ಎಂದೂ ಕಲ್ಪನೆ ಮಾಡಿರಲಿಕ್ಕಿಲ್ಲ. ಕೇಳಿ, ಈಗ ಹೀಗೇನೆ ಕಪಾಲ್ಭಾತಿ, ಅನುಲೋಮ್ ವಿಲೋಮ್ 1 ಗಂಟೆ ನೀವು ಮಾಡಿ. ಯಾರಿಗೆ SLMS, ಆಟೋಮಿನ್ ಡಿಸೀಸ್, ಕ್ಯಾನ್ಸರ್ ಇದೆ, ಈಗ ಸ್ವಲ್ಪ ಸುತ್ತಾಗಿ ತಿರುಗಿಸಿ. ಚಕ್ಕಿ ಆಸನನೂ ಮಾಡಬೇಕು. ಮತ್ತು ಒಂದೊಂದು ಆಸನ ಎಷ್ಟು ಬಾರಿ ಮಾಡಬೇಕಂತ ನಿಮಗೆ ಹೇಳಿದ್ದೇನೆ. ಹೇಳಿ, 10 ನಿಮಿಷ ಹೀಗೇನೆ ಮಾಡಿ. ಮತ್ತೆ ಭಗವಂತನೊಂದಿಗೆ ಹೀಗೆ ಏಕಾತ್ಮರಾಗಿ ಮಾಡ್ತಾ ಇರಿ. ಆಮೇಲಂತೂ ನೀವು ತನುಮನವನ್ನೇ ಮರೆತು ಬಿಡ್ತೀರಾ. सुध बिसरा गयो मोरी रे कर गयो मन की चोरी वो का नायक बांसुरी वाला. ಬೇರೆ ಬೇರೆ ಭಜನೆ ಕೇಳ್ತಾ ಇರಿ. ಈ ತನುಮನವನ್ನು ನೀವು ಮರೆತು ಬಿಡ್ತೀರಾ. ನೋಡಿ, ನೀವು ಶರೀರದಲ್ಲಿದ್ದೀರಿ, ನೀವು ಸ್ತ್ರೀ, ನೀವು ಪುರುಷ, ನೀನು ಬಾಲಕ, ಯುವಕ, ನೀನು ಸಂಸಾರಿ, ನೀನು ಸನ್ಯಾಸಿ, ನೀನು ಎಲ್ಲವೂ. ಆದರೆ ಇದರ ಹೊರತಾಗಿ ನೀನೊಬ್ಬ ಆತ್ಮ. ಈ ಭಾವಚೇತನೆಯಲ್ಲಿ ಯೋಗ ಮಾಡ್ತಿರಲ್ಲ, ಇದಕ್ಕಂತಾರೆ ಗುಣಾತೀತ, ಭಾವಾತೀತ ಸ್ಥಿತಿಯಲ್ಲಿ. ಆಮೇಲೆ ಇಂಥ ಚಮತ್ಕಾರವಾಗುತ್ತೆ. ನೀವಂತೀರಿ, ಇದೇನಾಯಿತು, ನಾನಂತೂ ಬಂದಿದ್ದೆ ರೋಗಿಯಾಗಿ ಯೋಗಿಯಾಗ್ಬಿಟ್ಟೆ. ಪೂರ್ತಿ ಜೋಗಿಯಾಗ್ಬಿಡಿ. ಎಷ್ಟು ರೋಗಿಗಳಿದ್ದೀರಿ. ಯಾರು ನನ್ನನ್ನು ಬಾರಿ ಬಾರಿ ರೋಗಿ ಅಂತ ಹೇಳ್ತಾರೆ ಅವರ ಮೇಲೆ ನನಗೆ ದಯೆ ಬರುತ್ತೆ. ನೀವಂತೂ ಜೋಗಿ ಆಗ್ಬಿಟ್ಟು ರೋಗಿ ಅಂತ ಯಾಕೆ ಜಪ ಮಾಡ್ತೀರಾ? ಏನು ಜಪಿಸ್ತೀರಾ ಅದೇ ಆಗ್ಬಿಡ್ತೀರಾ? ಅಂದರೆ ಯೋಗಿಯಾಗಿ ಮತ್ತೆ ನಿಮ್ಮನ್ನ ಯೋಗಿ ಅನ್ಕೊಳ್ಳಿ. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋ ಪಿಮತೋಧಿಕ ಕರ್ಮಿಭ್ಯ ಸಧಿಕೋ ಯೋಗಿ ತಸ್ಮಾತ್ ಯೋಗಿ ಭವಾರ್ಜುನ. ಯೋಗಿ ಆಗ್ಬಿಡಿ. ಯೋಗಿ, ಎಲ್ಲರೂ ಯೋಗಿನೇ. ರೋಗಿಯು ತನ್ನಂತಾನು, ರೋಗಿ ಕೂಡ ತನ್ನಂತಾನು ಯೋಗಿ ಅನ್ಬೇಕು. ನೀವು ರೋಗಿಯೇ ಅಲ್ಲ. ಮತ್ತೆ ನೀವು ನಿಜವಾಗಿ 7, 10, 15 ದಿವಸದ ನಂತರ ಇಲ್ಲಿಂದ ಹೋಗ್ತೀರಲ್ಲ, ಹೀಗೆ ಮುಗುಳ್ನಗೆಯಿಂದ ಕುಣಿತಾ ಹಾಡ್ತಾ ನಗ್ತಾ ಹೋಗ್ತೀರಾ. ನೀವು ನಿಜವಾಗಿ ಏನೋ ಜಾದೂ ಆಯ್ತು ಬಾಬಾ ಅವರ ಯೋಗ ಗ್ರಾಮದಲ್ಲಿ. ಮತ್ತೆ ನೋಡಿ, ಡಯಾಬಿಟಿಸ್ ಇರೋ ಮಕ್ಕಳೇ, ನೀವು ನಿಮ್ಮ ಅಭ್ಯಾಸ ಹೀಗೆ ಮಾಡಿ. ಮತ್ತೆ ಯಾರು ದಪ್ಪಗಾಗಿದ್ದೀರಾ ಅವ್ರು 100 ಬಾರಿ ತಿರುಗಿಸಿ. काज आज जोगन बन जाऊंगी, हमारे प्रभु मिलन के काज आज जोगन बन जाऊंगी, आज जोगन बन जाऊंगी, आज जोगन बन जाऊंगी, अपने गुरु मिलन के काज आज आज जो गणपत जाऊंगी. ಒಂದೊಂದು ಆಸನವನ್ನು 1-2 ಮಾಡಿ. ಯಾರು ಸುಮ್ಮಗೆ ಕೂತ್ಕೋಬಾರ್ದು. ಮತ್ತೆ ಯಾರು ದಪ್ಪಗಾಗಿದ್ದೀರಾ ಅವರು 100 ಬಾರಿ ತಿರುಗಿಸ್ತಾ ಇರಿ. ಈಗಲೇ 1-2 ಕಿಲೋ ಕಡಿಮೆ ಆಗುತ್ತೆ. सभी कुछ तज के गाऊंगी, हो हार सिंगार सभी कुछ तज क्यांग भस्म रमाऊंगी, निज दिन उनका ध्यान लगा के दर्शन पाऊंगी,
ಮಾಡಿದ್ರ ನೀವು? ಯಾರು ದಪ್ಪಗಾಗಿದ್ದೀರಾ 100-200 ಬಾರಿ ಮಾಡಿದ್ರ? 200 ಗ್ರಾಮ್ ಈಗಲೇ ಹೊರಟೋಗುತ್ತೆ. ಒಂದು ಅಭ್ಯಾಸದಲ್ಲಿ 1 ಗ್ರಾಮ್ ಹೊರಟೋಗುತ್ತೆ. ಇದು ದಪ್ಪ ಇದ್ದವರಿಗೆ ನಾನು ತಿಳಿಸಿ ಹೇಳಿದೆ. ಹೀಗೆ ಒಂದು ಅಭ್ಯಾಸದಲ್ಲಿ 1 ಗ್ರಾಮ್ ಹೊರಟೋಗುತ್ತೆ ನೇರ. ಮತ್ತೆ ಒಂದು ಬಾರಿ ಕಪಾಲಭಾತಿಯಲ್ಲೋ ಇದನ್ನು ಹೇಗೆ ಮಾಡ್ತೀರಾ? ಪಕ್ಕದವರಿಗೂ ಗೊತ್ತಾಗಬಾರ್ದು, ಯಾರೋ ಗಾಳಿ ಬಿಡ್ತಿದ್ದಾರೆ, ಹೀಗೆ ಮಾಡಬೇಕಾಗುತ್ತೆ. ಒಂದು ಸ್ಟ್ರೋಕ್ನಲ್ಲಿ ಎಲ್ಲಿ ಹೋಯ್ತು ರೋಗ, ಅಲ್ಲೂ ಹೋಯ್ತು ರೋಗ. ಮುಗೀತು ಭೋಗ, ಮುಗೀತು ಫನ್. ಹೀಗಾಗುತ್ತೆ. ಮತ್ತೆ ಉಳಿದವರು ಮಂಡುಕಾಸನ, ಶಶಕಾಸನ, ಯೋಗ ಮುದ್ರಾಸನ ಮಾಡಿ. भरोसे थारे चाले हो सतगुरु मारे नाम, भरोसे थारे चाले हो सतगुरु मारे नाम। डूबी जहाज समुद्र में मेरी दिल विधि उतरूं पार, काम क्रोध मगर मच डोले, काम क्रोध मगर मच डोले, खावन ने तैयार। भरोसे थारे चाले हो सतगुरु मारे नाम, भरोसे थारे चाले हो सतगुरु मारे नाम। ವಕ್ರಾಸನ ಅಥವಾ ಅರ್ಧ ಮತ್ಸ್ಯೇಂದ್ರಾಸನ, ಹೀಗೆ ಪ್ರಾಣಾಯಾಮದೊಂದಿಗೆ ಭಕ್ತಿಪೂರ್ಣ ಹೃದಯದಿಂದ ಗುರು ಮತ್ತು ಭಗವಂತನ ಶರಣಾಗತಿಯಲ್ಲಿ ಮಾಡ್ತಿರಲ್ಲ ಯೋಗಾಭ್ಯಾಸ, ತನುಮನ ಆತ್ಮ ಪುಲಕಿತವಾಗುತ್ತೆ. ಎಲ್ಲ ರೋಗಗಳಿಂದ, ಕ್ಲೇಶಗಳಿಂದ, ದುಃಖಗಳಿಂದ, ವಿಕಾರಗಳಿಂದ, ಕಾಮದಿಂದ ದೂರ ಹೋಗ್ಬಿಡ್ತೀರಿ. ಯೋಗ ರೋಗದ ಭೋಗದ ವೈರಿ. ಎಲ್ಲರೂ ಪೂರ್ತಿ ಮಾಡಿದ್ರ? ಮಧ್ಯೆ ನಿಲ್ಲಿಸಲಿಲ್ವಲ್ಲ? ನಿರಂತರವಾಗಿ ಮಾಡ್ತಾ ಇರಿ. ಮಾಡಿ, ಇನ್ನೊಂದು ಬದಿಯಿಂದ ಮಾಡಿ. ಹೀಗೇನೆ ಅಲ್ಲಿವರೆಗೆ ಮಾಡಿ. ಅದಂದರೆ ಎಲ್ಲಿವರೆಗೆ ನೀವು ಸಂಪೂರ್ಣವಾಗಿ ರೋಗಮುಕ್ತರಾಗುವುದಿಲ್ಲ. ಅಲ್ಲಿವರೆಗೆ ನಾನು ಏನು ಹೇಳಿದ್ದನಲ್ಲ 10 ನಿಮಿಷ ಮಾಡಿ ಒಂದೊಂದು ಅಭ್ಯಾಸವನ್ನು. ಸೊಂಟ ನೋವಿದ್ದವರು ಸೊಂಟಕ್ಕಾಗಿ ಮಾಡಿ, ಬೊಜ್ಜಿದ್ದವರು ಬೊಜ್ಜಿಗಾಗಿ ಮಾಡಿ, ಎಲ್ಲರೂ ಮಾಡಿ. ಇದೇನು ನಾನು ನಿಮಗೆ ಹೇಳ್ತಿದ್ದೇನಲ್ಲ ಅಭ್ಯಾಸ, ಇದಂತೂ ಇಂಟಿಗ್ರೇಟೆಡ್ ಯೋಗ ಪ್ರಾಕ್ಟೀಸ್. ಯೋಗಾಸನ, ಪ್ರಾಣಾಯಾಮ, ಧ್ಯಾನದೊಂದಿಗೆ ನೀವು ಮಾಡ್ತಿರಲ್ಲ. ಹೀಗೆ ನೀವು ತಮ್ಮಷ್ಟಕ್ಕೆ ತಾನೇ ನಿಮ್ಮ ಚೇತನೆ ಊರ್ಧ್ವ ಆರೋಹಣ ಪಡೀತಾ ಇರುತ್ತೆ. ಮತ್ತೆ ಈ ಗುರು ಏನಿದ್ದಾರೆ ಇದಂತೂ ಪ್ರತೀಕ ಪರಮ ಗುರುವಿನಿಂದ. ಗುರು ತತ್ವದ ಏನು ಮಹಿಮೆ ಹಾಡಿದಾರಲ್ಲ, ಅದು ಪರಮ ತತ್ವದೊಂದಿಗೆ ಏಕಾತ್ಮ ಮಾಡುವ ಸತ್ಯದ್ದೇ ಮಹಿಮೆ. ನನ್ನ ಪ್ರಭುವಿನೊಂದಿಗೆ ದಾರ ಜೋಡಿಸುವ ಅಂಥ ಯಾರಾದರೂ ಸಂತ ಸಿಗಲಿ, ಅಂತಹ ಗುರು ಸಿಗಲಿ. ಪ್ರಭುವಿನೊಂದಿಗೆ, ಪರಮ ಗುರುವಿನೊಂದಿಗೆ ಜೋಡಿಸುವಾತ ಅಂದರೆ ಗುರು ತತ್ವ. ಇದು ಗುರು ಮಹಿಮೆ, ಇದು ಗುರು ಪೂಜೆ, ವ್ಯಕ್ತಿ ಪೂಜೆ ಅಲ್ಲ. ನಡೀರಿ, ಹೀಗೇನೆ ಗುರುವಿನೊಂದಿಗೆ ಏಕಾತ್ಮರಾಗಿ ನೋಡಿ. ನನಗೆ ಹೆಚ್ಚಂತೂ ಬರುವುದಿಲ್ಲ, ಇಷ್ಟಂತೂ ಖಂಡಿತ ಹೇಳ್ತೀನಿ. ನಾನು ಹೇಗೆ ಹೇಳ್ತೀನಿ, ನಾನು ಹೇಗೆ ಮಾಡ್ತೀನಿ, ಹಾಗೆ ನೀವು ಮಾಡಲು ಶುರು ಮಾಡಿ. ನಿಮ್ಮೆಲ್ಲ ರೋಗಗಳು ಹೋಗಲಾಡುತ್ತವೆ. ಮತ್ತೊಂದು ದಿನ ನೀವು ರಾಮದೇವ್ನಂತೆ ಖಂಡಿತ ಆಗ್ತೀರಾ. ಅಂತಾರೆ ಬಾಬಾಜಿ ಇಷ್ಟ ಆದರೆ ಅದು ತುಂಬ ದೊಡ್ಡ ವಿಷಯ ಆಯಿತು. ಅಂದರೆ ನನಗೆ ಯಾವ ರೋಗವಿಲ್ಲ, ದುಃಖವಿಲ್ಲ, ದಾರಿದ್ರ್ಯವಿಲ್ಲ, ಯಾವ ಚಿಂತೆ ಇಲ್ಲ, ನಿರಾಶೆಯೂ ಇಲ್ಲ. ಹೇಗೆ ಕೋಟಿಗಟ್ಟಲೆ ಜನರಿಗೆ ಸ್ವಾಸ್ಥ್ಯ ಕೊಟ್ಟಿದ್ದೇನೆ, ಸುಖ ಕೊಟ್ಟಿದ್ದೇನೆ, ಸಮೃದ್ಧಿ ಕೊಟ್ಟಿದ್ದೇನೆ, ಶಾಂತಿ ಕೊಟ್ಟಿದ್ದೇನೆ, ಸಮಾಧಾನ ಕೊಟ್ಟಿದ್ದೀನಿ.
ಹಾಗೆ ನೀವು, ನಾನು ಕೋಟಿ ಜನರಿಗೆ ಕೊಟ್ಟಿದ್ದೇನೆ, ನೀವು ಸಾವಿರಾರು ಜನರಿಗೆ ಕೊಡಬಹುದು. ನಿಮ್ಮಲ್ಲಿ ಕೆಲವರು ಲಕ್ಷಗಟ್ಟಲೆ ಜನರಿಗೆ ಕೊಟ್ಟಿದ್ದಾರೆ. ನಾನಂತ ಪ್ರತಿನಿಧಿ ತಯಾರಿಸಿದ್ದೀನಿ. ಸರಿ, ಮಾಡಿ, ನಿರಂತರ ಮಾಡಿ, ತಡಿಬಾರ್ದು. ऐसा कोई संत मिला, ऐसा एक संत मिला, मेरे तार प्रभु से जोड़े, ऐसा एक संत मिला, मेरे तार प्रभु से जोड़े, ऐसा एक संत मिला. ಗೋಮುಖಾಸನ. ಭಸ್ತ್ರಿಕಾ, ಕಪಾಲ್ಭಾತಿ, ಬಾಹ್ಯ ಪ್ರಾಣಾಯಾಮ, ಮೂಲಬಂಧ ಇತ್ಯಾದಿಯೊಂದಿಗೆ ಮಾಡಿ. ಯಾರಿಗೆ ಎಷ್ಟು ಸಾಮರ್ಥ್ಯವಿದೆ, ರಿದಮ್ನ ಜೊತೆ ಏಕಾಗ್ರತೆಯೊಂದಿಗೆ. चारों तरफ भ्रम का अंधियारा, हरि दिखे न हरि का द्वारा. ನಾಲ್ಕು ಕಡೆ ಎಲ್ಲೆಲ್ಲೂ ರೋಗಗಳಿವೆ. ಕತ್ತಲೆ, ಕ್ಲೇಶ, ಆಹ್ವಾನ, ಸಂಕಟ, ತುಂಬ ಹೆಚ್ಚಿನ ಸಂಕಟ, ತುಂಬ ದುಃಖ ನೋವುಗಳಿವೆ. ಜೀವನ ಒಂದು ಸಂಗ್ರಾಮ. ಕೆಲವೆಡೆ ಬ್ಯಾಕ್ಟೀರಿಯಾ, ಕೆಲವೆಡೆ ವೈರಸ್, ಕೆಲವೆಡೆ ಫಂಗಸ್ ಇದೆ, ಕೆಲವೆಡೆ BP, ಶುಗರ್, ಥೈರಾಯ್ಡ್ ಇದೆ, ಕೆಲವೆಡೆ SLMS, ಆಟೋಮಿನ್ ಡಿಸೀಸ್, ಕೆಲವೆಡೆ ಲೈಫ್ ಸ್ಟೈಲ್ ಡಿಸೀಸ್, ಜೆನೆಟಿಕ್ ಡಿಸೀಸ್. ಮತ್ತೆ ಎಲ್ಲರನ್ನ ಹೀಗೆ ಹೆದರಿಸ್ಬಿಟ್ಟಿದ್ದಾರೆ. ಹೆದರಬೇಡಿ. ಹೆದರಿದ್ರೆ ಸಾಯ್ತೀರಿ. ಯೋಗ ಮಾಡಿದವರು ಬಚಾವಾಗ್ತಾರೆ. योग का दीप करे उजियारा, अंतर मन का मिटे अंधियारा. तन मन में ज्योत जगा दे, ऐसा एक संत मिला. तन मन में ज्योत जगा दे, ऐसा एक गुरु मिला, मेरे तार प्रभु से जोड़े, ऐसा एक संत मिला. ಜೀವನವನ್ನು ದಿವ್ಯ ಮಾಡುವ, ಆತ್ಮವನ್ನು ಬೆಳಗಿಸೋದು ಅಂತಹ ಮಹಿಮೆ ಗುರುವಿನದ್ದು. ಎಲ್ಲರೂ ಉಲ್ಟಾ ಮಲಗಬೇಡಿ. ಮತ್ತೆ ಮಕರಾಸನ, ಭುಜಂಗಾಸನ, ಸಲಭಾಸನ, ಧನುರಾಸನ, ಹೀಗೆ. ಈಗ ನಾನು ಮತ್ತು ಕೆಲವರ ತಂತಿ ಬೆಳಗ್ಬಿಟ್ಟಿದ್ದೆ. ಬಾಬಾಜಿ ನಿಮ್ಮ ಹತ್ರ ಬಂದಾಗ ನಾವು ಮರೆತು ಬಿಡ್ತೇವೆ ನಾವು ರೋಗಿ ಅಂತ ಅಂತಾರೆ. ನೀವು ನಮ್ಮ ಫ್ರೀಕ್ವೆನ್ಸಿನ ಚೇಂಜೇ ಮಾಡಿಬಿಡ್ತೀರಿ. ಅಂದರೆ ಇನ್ನೊಂದು ವಿಷಯ ಕೇಳಿ, ನಿಮ್ಮ ಮನಸ್ಸಿನ ಫ್ರೀಕ್ವೆನ್ಸಿಯನ್ನು ಹೀಗಿಡಿ. ಹೇಳಿಯಪ್ಪ, ನಿಮ್ಮ ತನುವಿಗೆ ಕಷ್ಟವಾದಿತ್ತು, ಆದರೆ ನಿಮ್ಮ ಮನಸ್ಸು ಸರಿಯಾಗಿದ್ದು ಇಲ್ವೋ ಹೇಳಿ. ಹೇಳಿ, ಹೌದೋ ಅಲ್ವಾ? ಮನಸ್ಸನ್ನು ಸರಿಯಾಗಿಡಿ. ಮನಸ್ಸು ಸರಿಯಾದಾಗ ತನು ಕೂಡ ಸರಿಯಾಗಿಬಿಡುತ್ತೆ. ಈ ರೋಗ ಶಾಶ್ವತ ಅಲ್ಲ, ನಿತ್ಯವಂತೂ ಯೋಗ ತತ್ವ, ಆತ್ಮತತ್ವ, ಬ್ರಹ್ಮತತ್ವ, ಗುರುತತ್ವನೇ. ಈ ರೋಗವಂತೂ ಬಂದು ಹೋಗುತ್ತೆ. ನಿನ್ನೆ ಇತ್ತು, ಮತ್ತೆ ನಾಳೆ ಇರೋದಿಲ್ಲ. ಅದಕ್ಕಾಗಿ ಈ ರೋಗಕ್ಕೆ ಸುಮ್ಮನೆ ಹೆದರಬೇಡಿ. ಕೆಲವರಂತೂ ರೋಗಕ್ಕೆ ಇಷ್ಟು ಹೆದರಿ ಬಿಡ್ತಾರೆ ಪುಕ್ಕಲು ಜನರು. ಬಾಬಾ ಅವರೇ, ನಾನು ದಪ್ಪಕ್ಕಾಗಿದ್ದೀನಿ. ಅರೇ, ನೀನು ಮೊದಲು ಹುಟ್ಟಿದಾಗ ದಪ್ಪವಿರಲಿಲ್ಲ, ನಾಳೆನೂ ದಪ್ಪವಿರಲಿಕ್ಕಿಲ್ಲ. ನಾನು ಹೇಳ್ತೀನಿ, ಗುಂಡಪ್ಪ, ಕ್ಷೀಣವಾಗಿ ಬಿಡ್ತೀಯ. ನಾನು ಹೇಳುವುದನ್ನು ಮಾಡು. ಈ ರೋಗ ಶಾಶ್ವತವಲ್ಲ, ನಿತ್ಯವಲ್ಲ. ರೋಗ ಯಾವಾಗಲೂ ಇರುವಂಥದ್ದು ಅಲ್ಲ. ಈ BP, ಶುಗರ್, ಥೈರಾಯ್ಡ್ ನಿನ್ನದಾಗಿರಲಿಲ್ಲ. ಹುಟ್ಟುವಾಗಲೇ ನೋಡಿ, ಜನ್ಮದಿಂದಲೇ ಇರೋದು. ಜನ್ಮದಿಂದ ಬಂದ ರೋಗವನ್ನು ಸರಿಪಡಿಸ್ತೇವೆ, ಜೆನೆಟಿಕ್ ರೋಗಗಳನ್ನು. ಆದರೆ ನೀವು ಹುಟ್ಟಿದಾಗ ನಿಮಗೆ BP ಇತ್ತಾ? ಈ ಶುಗರ್, ಟೈಪ್ 1 ಡಯಾಬಿಟೀಸ್ 5-7 ವರ್ಷದ ನಂತರನೇ ಬರುತ್ತೆ. ಈ ಪೇನ್ ಕಿಲ್ಲರ್, ಸ್ಟೀರಾಯ್ಡ್ ನೀವೇನು ತಿಂತೀರಿ, ಅದರಿಂದ ನಿಮ್ಮ ಪೂರ್ತಿ ಸ್ಕೆಲಿಟನ್ ಸಿಸ್ಟಮ್, ಪೂರ್ತಿ ಆರೋಗ್ಯನೇ ನಿಮ್ಮದು ಚೇಂಜ್ ಆಗಿಬಿಡುತ್ತೆ. ನೀವೇನು ಆ್ಯಂಟಿಬಯೋಟಿಕ್ಸ್ ತಗೋತೀರಿ, ಸ್ಟೀರಾಯ್ಡ್ಸ್ ತಗೋತೀರಿ, ಅದು ಬೇರೆ ಬೇರೆ ರೋಗಗಳ ಔಷಧಿ ಕಂಟ್ರೋಲ್ ಮಾಡೋಕ್ಕಾಗಿ ತಗೋತೀರಿ. ಪರಿಸ್ಥಿತಿ ಸ್ವಲ್ಪ ವಿಪರೀತವಾದರೆ ಅದು ಕೆಲಸಕ್ಕೇನೆ ಬರೋಲ್ಲ. ಈ ಓದು ಬರಹವೇನಿದೆ ಅದು ಕೆಲಸಕ್ಕೆ ಬರೋಲ್ಲ. ಡಾಕ್ಟರಿಗೂ BP ಇದೆ, ಡಾಕ್ಟರಿಗೂ ಶುಗರ್ ಇದೆ, ಆರ್ಥ್ರೈಟಿಸ್ ಇದೆ, ಡಾಕ್ಟರಿಗೂ ಆಸ್ತಮಾ ಇದೆ,
ಡಾಕ್ಟ್ರಿಗೂ ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ ಇದೆ, ಡಾಕ್ಟರಿಗೆ ಒಬಿಸಿಟಿ ಇದೆ. ಅವರು ಗುಣವಾಗಬೇಕಾದ್ರೆ ಯೋಗ, ಯಜ್ಞ, ಆಯುರ್ವೇದ, ನೇಚುರೋಪತಿ, ಈ ಆಧ್ಯಾತ್ಮಿಕ ಸನಾತನ ಜೀವನ ಪದ್ಧತಿಗೆ ಶರಣಾಗಲೇಬೇಕು. ಇಲ್ದಿದ್ರೆ ಸರಿ ಎದ್ದೇಳಿ, ಸ್ವಲ್ಪ ತಡೀರಪ್ಪ. ಸರಿ, ಎಷ್ಟು ಬಾರಿ ಮಾಡ್ಬೇಕಿದನ್ನ? 10, 20, 25, 50 ಬಾರಿ. ವೆಸ್ಟರ್ನ್ ಲೈಫ್ ಸ್ಟೈಲ್, ದಿಸ್ ಇಸ್ ದ ಮೇನ್ ಕಾಸ್ ಆಫ್ ಆಲ್ ಡಿಸೀಸಸ್. ಇದನ್ನು ನಾನೇ ಅಂತಿಲ್ಲ, ಅವರು ಕೂಡ ಹೇಳ್ತಾರೆ. ಅವರಂತೂ ಹೆಸರೇ ಇಟ್ಬಿಟ್ಟಿದ್ದಾರೆ, ಲೈಫ್ ಸ್ಟೈಲ್ ಡಿಸೀಸ್. ಈ ಲೈಫ್ ಸ್ಟೈಲ್ ಏನು? ಇದು ಇಂಗ್ಲಿಷ್ ಲೈಫ್ ಸ್ಟೈಲ್, ಇದು ಇಂಗ್ಲಿಷ್ ಲೈಫ್ ಸ್ಟೈಲ್ ಡಿಸೀಸ್ ಅಂತಾರೆ ಅವರು. ದೀರ್ಘವಾದ ಶ್ವಾಸ. ಮಜಾ ಬಂತ? ಎಷ್ಟು ಬಾರಿ ಮಾಡಬೇಕು? 100 ಬಾರಿ. ಯಾರು 100 ಬಾರಿ ಮಾಡ್ತಾರೆ ಅವರು 100 ವರ್ಷ ಜೀವಿಸ್ತಾರೆ, ಯುವಕರಾಗಿರ್ತಾರೆ. ಇದು ಚಿಕ್ಕ ಮಗಳಿಗೂ ಅರ್ಥವಾಯ್ತು. ಏನು ಹೆಸರು ನಿಂದು ಪುಟ್ಟ? ಶೌರ್ಯಂದು ಕೂಡ. ಶೌರ್ಯ ಎದ್ಬಿಟ್ಟ. ಶೌರ್ಯ ಅಂದ್ರೆ ವೀರತೆ. ನೀನು ಬಲಹೀನವಾಗಬೇಕು, ವೀರ ಮಗು. ಶೌರ್ಯ, ವೀರ ಆಗ್ಬೇಕು. ಸರಿ, ಹಾಗಾದ್ರೆ ವೀರನಾಗಬೇಕಾದ್ರೆ 100 ಬಾರಿ ಹೀಗೆ ಮಾಡು ವೀರ. ಹೀಗೆ. ಈಗ ಪೂರ್ತಿ ಮಾಡ್ತಿದ್ದಾನೆ. ಹೀಗೆ ಹೀಗೆ. ಮತ್ತು ऐसा वीर बना दे माँ, ऐसा धीर बना दे माँ. ಎಲ್ರೂ ವೀರರಾಗಿ, ರೋಗಿಗಳಾಗಬೇಡಿ, ಸೊಂಪನೆ ಬಿತ್ಕೊಳ್ಬೇಡಿ. ಸರಿ, सच्चा वीर बना दे माँ, मुझे ऐसा धीर बना दे माँ, ऐसा वीर बना दे माँ, ऐसा वीर बना दे माँ, सच्चा वीर बना दे माँ. ಎಲ್ಲ ಯುವಕರು ಹೀಗೆ ಮಾಡಿ 100 ಬಾರಿ. ಬಾಕಿ ಮಕರಾಸನ, ಭುಜಂಗಾಸನ, ಶಲಭಾಸನ ಮಾಡಿ. ನನ್ನನ್ನು ನೋಡ್ಕೊಂಡು ಹೆಚ್ಚು ಹೆಚ್ಚು ದಂಡು ಬೈಠಕ್ ಹಾಕ್ತಾ ಇರಿ. ನೀವು ನಿಮ್ಮ ಮೂಳೆಗಳು ಮುದುಡೆ ಹೋಗುತ್ತೆ. ध्रुव मीरा सी भक्ति दे दे, ध्रुव मीरा सी भक्ति दे दे, अर्जुन जैसा वीर बना दे. ध्रुव मीरा सी भक्ति दे दे, अर्जुन जैसा वीर बना दे. गीता ज्ञान सुना दे माँ, गीता ज्ञान सुना दे माँ, ऐसा वीर बना दे. बना दे माँ. वीर शिवाजी मैं बन जाऊं, वीर शिवाजी मैं बन जाऊं, देश धर्म पर बलि बलि जाऊं, देश धर्म पर बलि बलि जाऊं, ऐसी लगन लगा दे माँ, ऐसी लगन लगा दे माँ, ऐसा वीर बना दे माँ, ऐसी लगन लगा दे माँ, ऐसा वीर बना दे माँ. ನೀವು ಮಾಡ್ತೀರಾ? ಯಾರು ಯುವಕರಿದ್ದೀರಿ, ಮಕ್ಕಳಿದ್ದೀರಿ, ಅವರನ್ನು ಮಾಡಿಸಬೇಕಾಗತ್ತೆ. ಬಾಕಿ ಮಕರಾಸನ, ಭುಜಂಗಾಸನ, ಸಲಭಾಸನ ಮಾಡಿ. ಯುವಕರು ಮಂಡೂಕಾಸನ ಮಾಡಿ.
स्वामी दयानंद सा ऋषि बना दे, स्वामी रामदेव सा ऋषि बना दे, लक्ष्मीबाई का शौर्य जगा दे, दयानंद सा ऋषि बना दे, लक्ष्मीबाई का शौर्य जगा दे, मन का भ्रम मिटा दे माँ, मन का भ्रम मिटा दे माँ, ऐसा वीर बना दे माँ, मन का भ्रम मिटा दे माँ, ऐसा वीर बना दे माँ। ಸರಿ, ನೇರ ಮಲಗಿ. ಒಂದೊಂದು ಕಾಲು ಎರಡು ಕಾಲು ಮೇಲಕ್ಕೆತ್ತಿ. धरती जैसा धैर्य जगा दे, ಪಂಚತತ್ವಗಳಿಂದ ಮಾಡಲಾಗಿದೆ ಈ ಬ್ರಹ್ಮಾಂಡ. ಭೂಮಿಯಂತಹ ಧೈರ್ಯ, ಅಗ್ನಿಯಂತೆ ತೇಜಸ್ಸು, ವಾಯುವಿನಂತೆ ವೇಗ, ನೀರಿನಂತೆ ಶೀತಲತೆ ಮತ್ತು ಆಕಾಶದಂತೆ ವಿರಾಟವಾಗಿತ್ತು ನಿಮ್ಮ ಮೂಲ ಧರ್ಮ. धरती जैसा धैर्य जगा दे, अग्नि जैसा तेज बना दे, धरती जैसा धैर्य जगा दे, अग्नि जैसा तेज बना दे, नभ सा विशाल बना दे माँ, नभ सा विशाल बना दे माँ, ऐसा वीर बना दे माँ, नभ सा विशाल बना दे माँ, ऐसा वीर बना दे माँ, सच्चा वीर बना दे माँ, ऐसा धीर बना दे माँ, गीता ज्ञान सुना दे माँ, ऐसा वीर बना दे माँ, मन का भ्रम मिटा दे माँ, ऐसा वीर बना दे माँ, सच्ची लगन लगा दे माँ, ऐसा वीर बना दे माँ, ऐसा वीर बना दे माँ, ऐसा धीर बना दे माँ। ಹೇಳಿ ಭಾರತ್ ಮಾತೆಗೆ ಜಯವಾಗಲಿ ಅಂದ್ರೆ ನೀವು ಪೂರ್ತಿ ಮಾಡಿದ್ರಿ. ಅರ್ಧ ಹಲಾಸನ ಎಷ್ಟೆಷ್ಟು ಬಾರಿ ಮಾಡಬೇಕು? ದಪ್ಪವಾಗಿದ್ದವರು 100 ಬಾರಿ, ಒಂದು ಕಾಲಿಂದ ಎರಡು ಕಾಲುಗಳಿಂದ. ಅರ್ಧ ಹಲಾಸನ, ಮತ್ತೆ ಈ ಪಾದವೃತ್ತಾಸನ, ಮತ್ತೆ ಪಾದವೃತ್ತಾಸನ ಮಾಡ್ತಾ ಮಾಡ್ತಾ ನಿಮ್ಮ ಪ್ಯಾಂಟ್ ಕೆಳಗೆ ಬಂದರೂ ಪರವಾಗಿಲ್ಲ. ಯೋಗ ಆದಮೇಲೆ ಮತ್ತೆ ನೀವು ನಿಮ್ಮ ಪ್ಯಾಂಟನ್ನು ಹಾಕ್ಕೊಳ್ಬೋದು. ಅರ್ಧ ಹಲಾಸನ, ಪಾದವೃತ್ತಾಸನ. ತುಂಬ ಮಂದಿಗೆ ಯೋಗ ಮಾಡ್ತಾ ಮಾಡ್ತಾ ಹಲವು ವಿಷಯಗಳಾಗ್ತವೆ. ದೀರ್ಘವಾದ ಶ್ವಾಸ, ಎರಡು ಕಾಲುಗಳಿಂದ ಅಥವಾ ಒಂದು ಕಾಲಿನಿಂದ ಹೀಗೆ ಮಾಡ್ತಾ ಇರಿ. ದಪ್ಪಗಾಗಿರುವವರು ಬಾಕಿ ಏನು ಮಾಡಬೇಕು? ಬಾಕಿಯವರು ಮರ್ಕಟಾಸನ. ಸೊಂಟ ನೋವು, ಸೊಂಟದಲ್ಲಿ ನೋವಿದೆಯೇ ಅಂದರೆ ಮರ್ಕಟಾಸನ ಮಾಡಿ. ಎರಡು ಕಾಲುಗಳನ್ನು ಮಡಚಿ ಎರಡು ಕೈಗಳನ್ನು ಭುಜಕ್ಕೆ ಸಮಾನವಾಗಿಡಿ. ಒಂದು ಕಡೆಗೆ ತಲೆ, ಕತ್ತು, ಇನ್ನೊಂದು ಕಡೆ ಕಾಲು. ಹೀಗೆ ಧೈರ್ಯದಿಂದ ಮಾಡಿ. ನನಗೆಷ್ಟು ಆಶ್ಚರ್ಯವಾಗ್ತಿದೆ. ನಮ್ಮ ಹತ್ರ ನಮ್ಮ ಪೂರ್ವಜರ ಇಷ್ಟು ದೊಡ್ಡ ಜ್ಞಾನದ ಸಾಗರವಿದ್ದು ಕೂಡ ಯೋಗದ, ಯಜ್ಞದ, ಆಯುರ್ವೇದದ, ನೇಚುರೋಪತಿಯ, ವೇದದ 4 ವೇದ, ರೇಗ್, ಯಜು, ಶಾಮ, ಅಥರ್ವ, ಇಷ್ಕಿನ್, ಕಠು, ಮಾಂಡುಕ್ಯ ಇತ್ಯಾದಿ ಉಪನಿಷತ್ತುಗಳ, ಸಾಂಖ್ಯ, ಯೋಗ, ಹೊಸ ವೈಶಿಷ್ಟ್ಯ, ವೇದಾಂತ, ಮೀಮಾಂಸಾ ದರ್ಶನ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಪುರಾಣ, ವೇದವಾಣಿ ಇದೆ, ಗುರುವಾಣಿ ಇದೆ, ಋಷಿಗಳ ಸಂದೇಶವಿದೆ, ಗೌತಮ ಬುದ್ಧ ಮಹಾವೀರರ ಉಪದೇಶವಿದೆ, ಗುರುವಾಣಿ ಇದೆ, ಗುರುಗಳ ಸಂದೇಶವಿದೆ. ಇಷ್ಟೆಲ್ಲವೂ ಇದ್ದು ಕೂಡ, ಇಂಥ ಮಹಾನ್ ದೇಶವಿದ್ದು ಕೂಡ ಮತ್ತೆ ನಾವು ರೋಗಿಗಳಾದೆವು, ದುಃಖಿ ದರಿದ್ರರಾದೆವು. ಅದಕ್ಕಾಗಿ ನಾನು ಹೇಳ್ತೀನಿ, ಬನ್ನಿ
ನಿಮ್ಮ ಮೂಲವನ್ನು ತಿಳ್ಕೊಳ್ಳಿ ಮರ್ಕಟಾಸನ. ನಿಮ್ಮ ಮೂಲ ಸ್ವರೂಪ, ಮೂಲ ಸ್ವಭಾವಕ್ಕೆ ಹಿಂತಿರುಗಿ, ಪ್ರಕೃತಿಯ ಕಡೆಗೆ ಹಿಂತಿರುಗಿ, ವೇದದ ಕಡೆಗೆ ಬನ್ನಿ. ನೀವು ಮರ್ತಿದ್ರಿ. ಮತ್ತೆ ಇದರಿಂದ ಬರೀ ರೋಗವೇ ಗುಣವಾಗುವುದಲ್ಲ, ಇದರಿಂದ ಜೀವನ ಉದ್ಧಾರವಾಗುತ್ತೆ. ಎಲ್ಲ ಪ್ರಕಾರದಿಂದ ನಿಮ್ಮ ಜೀವನದ ಸ್ವಾಸ್ಥ್ಯವಿದೆ, ಮತ್ತೆ ಜೀವನದ ಸಮೃದ್ಧಿ ಇದೆ. ನಿಜವಾದ ಸ್ವಾಸ್ಥ್ಯ, ಸಂಪೂರ್ಣ ಸ್ವಾಸ್ಥ್ಯ, ಸಮಗ್ರ ಸ್ವಾಸ್ಥ್ಯ, ಮತ್ತೆ ಸಂಪೂರ್ಣ ಸಮೃದ್ಧಿ, ಜೀವನದ ಸಮೃದ್ಧಿ, ಜೀವನದ ವಿಕಾಸ. ಜೀವನಕ್ಕಾಗಿ ವಿಕಾಸ. ವಿಕಾಸದ 2 ಹಂತಗಳಿವೆ. ನನ್ನ ಜೊತೆಗೆ ಹೇಳಿ, ಜೀವನದ ವಿಕಾಸ ಹೇಳಿ, ಮತ್ತೆ ಜೀವನಕ್ಕಾಗಿ ವಿಕಾಸ. ಇವು 2 ರೀತಿಯ ಸಮೃದ್ಧಿಗಳು. ಇದು ಸಾತ್ವಿಕ ಸಮೃದ್ಧಿ. ಜೀವನದ ವಿಕಾಸವೂ ಬೇಕು, ಮತ್ತೆ ಜೀವನಕ್ಕಾಗಿ ವಿಕಾಸ. ರಸ್ತೆಗಳಂತೂ ಬೇಕು, ಆದರೆ ಅದರಲ್ಲಿ ನಡೆಯುವಾತ ಅವನು ಕುಂಟನಾಗಿರಬಾರ್ದು. ಇವರಂತಾರೆ ವಿಕಾಸ ಮಾಡಿದೆವು, 4 ಲೇನ್ನ ಹೈವೇ ಮಾಡಿಬಿಟ್ರು, ಮತ್ತೆ ಮನುಷ್ಯ ಎಡವಟ್ಟಾಗ್ಬಿಟ್ಟ. ಮರ್ಕಟಾಸನ. ನಾವು ಏರ್ಪೋರ್ಟ್ ಅಂತೂ ತಯಾರಿಸಿದೆವು, ನಾವು ರೈಲ್ವೆ ಸ್ಟೇಷನ್ ಮಾಡಿದೆವು, ಮನೆ ಕಟ್ಟಡ ಕಟ್ಟಿಸಿದೆವು, ಆದರೆ ಮನೆಯ ಮಾಲೀಕ ರೋಗಿಯಾಗಿದ್ದಾನೆ. ಜನರ ಕನಸುಗಳು ಏನಿರುತ್ತವೆ, ಅಡ್ವರ್ಟೈಸ್ ಮಾಡ್ತಾರೆ, ಇದು ನನ್ನ ಕನಸಿನ ಮನೆ. ನಿನ್ನ ಕನಸಿನ ಮನೆ ಸಿಕ್ಬಿಡ್ತು, ಆದರೆ ನಿನ್ನ ಕನಸೆಲ್ಲ ನುಚ್ಚು ನೂರಾಯಿತು. ನಿನ್ನ ಕಾಲು ಮುರಿದ್ಬಿಟ್ಟಿದೆ, BP ಹೆಚ್ಚಾಗಿದೆ, ಶುಗರ್ ಹೆಚ್ಚಾಗಿದೆ, SLEMS ಆಟೋಮಿನ್ ಡಿಸೀಸ್ ಆಗಿಬಿಟ್ಟಿದೆ, ಕೊರೋನಾ ಆಗಿಬಿಟ್ಟಿದೆ. ಇದು ಕನಸಿನ ಮನೆಯ ಅಥವಾ ಇದು ರೋಗಗಳ ಮನೆ? ರಾತ್ರಿ ಮನೆಯಲ್ಲಿ ಮಲಗಿದಾಗ ಹಾವೆಲ್ಲ ಕಾಣಿಸುತ್ತವೆ. ಕೆಲವರು ಬಂದು ಹೇಳ್ತಾರೆ, ಬಾಬಾಜಿ ರಾತ್ರಿ ನಾವು ಮಲಗ್ತೇವಲ್ಲ, ಆಗ ನಮಗೆ ಹಾವು ಕಾಣಿಸುತ್ತೆ. ನಾನಂದೆ, ಕನಸಿನ ಮನೆ ಕಟ್ಟಿಸಿದ್ರಲ್ಲ ನೀವು, ಅದು ಹಾವಿನ ಮನೆಯಾಗ್ಬಿಡ್ತು. ಸರಿ, ಯಾರಿಗೆ ಗಂಟು ನೋವಿದೆ, ಸೊಂಟ ನೋವಿದೆ, ಅವರು ಸೂಕ್ಷ್ಮ ವ್ಯಾಯಾಮ, ಪ್ರಾಣಾಯಾಮ ಎಲ್ಲವನ್ನು ಮಾಡಬೇಕು. ಕಠಿಣ ಆಸನ ಆಗದಿದ್ದರೆ ಸೊಂಟ ನೋವಿನವರು ಸೊಂಟಕ್ಕಾಗಿ ಮಾಡಿ. ಮರ್ಕಟಾಸನ, ಅರ್ಧ ಪವನ ಮುಕ್ತಾಸನ, ಏಕಪಾದ ಉತ್ಥಾನಾಸನ ಆರಾಮವಾಗಿ ಮಾಡಿ. ಸೇತು ಬಂಧಾಸನ, ಕಟಿ ಉತ್ಥಾನಾಸನ, ಬಾಕಿ ಪವನ ಮುಕ್ತಾಸನ ಮಾಡಿ. ಮತ್ತೆ ನಾನು ಬೆಳಿಗ್ಗೆ ಬೊಬ್ಬೆ ಹಾಕ್ತೀನಿ, ಮತ್ತು ಜೋರಾಗಿಯೂ ಹಾಕ್ತೀನಿ, ನಿಧಾನವಾಗಿಯೂ ಹಾಕ್ತೀನಿ. ನಾನು ಶಾಂತಿ ಗೀತೆ ಹಾಡ್ತೀನಿ ಮತ್ತು क्रांति गीतेनू हाड़ती एलरन्नू एब्बिस्तेनी एद्देळि। जागने का वक्त आ गया, खून है स्वदेश के लिए, आन है स्वदेश के लिए, आबरू का ये सवाल है, जान है स्वदेश के लिए। उमड़ता तूफान आज इन दिलों में उठ गया, जो झकोर कर जगा गया। नान जागरणೆಯ ಗೀತ ಹಾಡಿದೆ। ಏಳು ಮನಸ್ಸು ಎದ್ದೇಳು, ಆಲಸ್ಯ ನಿದ್ರೆ ತ್ಯಾಗಿಸಿ, ಯೋಗದಲ್ಲಿ ಪ್ರಮಾದ ಮಾಡಬೇಡಿ, ಪ್ರಮಾದ ಮಾಡಬೇಡಿ, ಪುರುಷಾರ್ಥ ಮಾಡಿ, ಕೇಳಿ, ಎಲ್ಲರಿಗೆ ತಿಳಿಸಿ, ಜಗವನ್ನೇ ಎದ್ದೇಳಿಸಿ, ಎದ್ದೇಳಿ ಬೆಳಿಗ್ಗೆ ಬೆಳಿಗ್ಗೆ ಯೋಗ ಮಾಡಿ। ಜೀವನದಲ್ಲಿ ರೋಗ ಇರಲಿಕ್ಕಿಲ್ಲ, ದುಃಖ ನೋವು ಇರಲಿಕ್ಕಿಲ್ಲ, ಫಿಸಿಕಲ್ ಪ್ರಾಬ್ಲಮ್ ಇಲ್ಲ, ಮೆಂಟಲ್ ಸೋಷಿಯಲ್ ಪ್ರಾಬ್ಲಮ್ ಇಲ್ಲ, ರಿಲಿಜಿಯಸ್ ಪ್ರಾಬ್ಲಮ್ ಇಲ್ಲ। ಯೋಗದಿಂದ ಕೇಳಿ, ದೊಡ್ಡ ವಿಷಯ, ಯೋಗದಿಂದ ರೋಗ ಮುಕ್ತ ಜಗತ್ತಾಗತ್ತೆ, ನಶೆ ಮುಕ್ತ ಜಗತ್ತಾಗತ್ತೆ, ಹಿಂಸಾ ಮುಕ್ತ ಜಗತ್ತಾಗತ್ತೆ। ಮತ್ತೆ ಈ ಎಲ್ಲ ರೀತಿಯ ಟೆರರಿಸಂ, ಹಿಂಸಾವಾದ, ಪೂಂಜಿವಾದ, ಸಾಮ್ರಾಜ್ಯವಾದ, ಇಡೀ ಜಗತ್ತನ್ನು ಕೆಲವು ವ್ಯಕ್ತಿಗಳು ತನ್ನ ಮುಷ್ಟಿಯಲ್ಲಿ ಹಿಡ್ಕೊ ಬಯಸ್ತಾರೆ। ತಮ್ಮ ಕ್ರೂರ ವಿಷಪಾಶದಲ್ಲಿ ಇಡೀ ಜಗತ್ತನ್ನು ಉಗುರಿಂದ ಗೀರ ಬಯಸ್ತಾರೆ। ಇವೆಲ್ಲವನ್ನು ನಾನು ನೋಡಿದ್ದೀನಿ ಬಾಲ್ಯದಲ್ಲಿಯೇ। ಕಮ್ಮಿ ಎಲ್ಲ 50 ವಯಸ್ಸಾಗಿದೆ ನನಗೆ। ನಾನು ಬಾಲಕನಲ್ಲ, ನಾನು ಬಾಲಕನಾಥ ಅಲ್ಲ, ಅನಾಥನಂತೂ ಅಲ್ವೇ ಅಲ್ಲ, ಆ ದೀನಾನಾಥ ನಮ್ಮೊಂದಿಗಿದ್ದಾನೆ। ನನ್ನ ಶ್ರೀರಾಮನನ್ನ ಇಂಥ ಜನರು ಪಾಲ್ ಮಾಡ್ಕೊಂಡಿದ್ದಾರೆ।
ಹೀಗೆ ತಲ್ವಾರ್ ಎತ್ಕೊಂಡು ನಿಂತಿದ್ದಾರೆ. ಅರೇ ಬೆಳಿಗ್ಗೆ ಬೆಳಿಗ್ಗೆ ಯೋಗ ಮಾಡ್ರಪ್ಪ. ಪವನ ಮುಕ್ತಾಸನ, ಉತ್ಥಾನ ಪಾದಾಸನ ಅಂತಾರೆ ಬಾಬಾಜಿ. ಇಷ್ಟು ಕೆಲವೊಮ್ಮೆ ಕಠೋರ ಯಾಕೆ ಇರ್ತೀರಾ? ಇವರನ್ನ ಎದ್ದೇಳಿಸ್ಬೇಕಾಗತ್ತೆ. ಹೀಗೆ ನಿಜವೆಂದ್ರೆ ಮಲಗಿದ್ರೆ ಪರವಾಗಿಲ್ಲ, ಇವರು ಎದ್ಕೊಂಡು ಮಲಗಿದ್ದಾರೆ, ತಮ್ಮ ಸರ್ವಸ್ವ ಬಿಟ್ಕೊಡ್ತಿದ್ದಾರೆ. ಪವನ ಮುಕ್ತಾಸನ, ಉತ್ಥಾನ ಪಾದಾಸನ, ನೌಕಾಸನ. ಹೀಗೆ ಎರಡೆರಡು ನಿಮಿಷ ಮಾಡಿ. उठ जाग भारत जाग रे, ಸೊಂಟ ಎತ್ತಿದ್ರೆ ಬಾಬಾ ಅವರೇ, ಎರಡು ಕಡೆಯಿಂದ ಎತ್ತಿದ್ರೆ ಇಷ್ಟು ಭಾರವಾಗುತ್ತೆ, ನಾವು ಪಲ್ಟಿ ಆಗ್ಬಿಡ್ತೀವಿ. ನಮ್ಮ ಅವಸ್ಥೆ ಹೀಗಿದೆ. ತನು ಹತೋಟಿಯಲ್ಲಿಲ್ಲ, ಮನ ಹತೋಟಿಯಲ್ಲಿಲ್ಲ. ಪ್ರಯತ್ನಿಸಿ. टुकड़ों में जो तू बट रहा, टुकड़ों में जो तू बट रहा, उत्साह तेरा घट रहा, संघर्ष की बेला है ये, एकता का बिगुल बजा, आलस्य निद्रा त्याग रे. ಈಗ ನೋಡಿ, ಇಷ್ಟೇ ಮಾಡೋದ್ರೊಳಗೆ ನನಗೆ ಬೆವರು ಬಂದ್ಬಿಡ್ತು, ಹೊಟ್ಟೆ ಮೇಲೆ, ಬೆನ್ನ ಮೇಲೆ. 2 ನಿಮಿಷದಲ್ಲಿ. ಮತ್ತೆ ನೀವು 10 ನಿಮಿಷ ಮಾಡ್ತೀರಾ, ಮತ್ತೆ ಕೆಳಗೆ ಬಿದ್ದುಬಿಡ್ತೀರ. ಏನು ಅವಸ್ಥೆ! ಸರಿ ಎತ್ತಿ ಮಧ್ಯದಿಂದ. अब दूत बन तो क्रांति का, अब दूत बन तो क्रांति का, वरदान दे पर शांति का, तू जग हृदय सम्राट बनकर अंत विश्व अशांति का. ವಿಶ್ವದ ಅಶಾಂತಿಯ ಅಂತ್ಯ ಕೂಡ ಯೋಗದಿಂದ ಆಗುತ್ತೆ. ಯೋಗ ಈಸ್ ದಿ ಓನ್ಲಿ ವೇ ಆಫ್ ವರ್ಲ್ಡ್ ಪೀಸ್, ವರ್ಲ್ಡ್ ಹ್ಯಾಪಿನೆಸ್, ವರ್ಲ್ಡ್ ಹೆಲ್ತ್. ವರ್ಲ್ಡ್ ಹೆಲ್ತ್ನ ವರ್ಲ್ಡ್ ಪೀಸ್ನ ಒಂದೇ ಒಂದು ಸಾಧನ ಯೋಗ. अब दूत बन तू क्रांति का, वरदान दे पर शांति का, तू जग हृदय सम्राट बनकर अंत विश्व अशांति का. ऋषियों की है संतान तू, शहीदों का है अरमान तू, ऋषियों की है संतान तू, शहीदों का है अरमान तू. गौरव है राम और कृष्ण का, है भविष्य का भगवान तू, है भविष्य का भगवान तू. उठ जाग भारत जाग रे, आलस्य निद्रा त्याग रे. उठ जाग भारत जाग रे, आलस्य निद्रा त्याग रे. अब छोड़ राग ये जाति का, अब छोड़ राग ये जाति का, पंजाब का गुजरात का, तू हिंद की संतान है, कर अंत काली रात का. माँ भारती का ध्यान कर, तो शक्ति का आह्वान कर. माँ भारती का
ಕಪ್ಪಗಾಗಿದ್ದವರು ಪುನಃ ಮಾಡಿ ನಿಮ್ಮ ಅಭ್ಯಾಸ. उठ जाग भारत जाग रे आलस्य निद्रा त्याग रे उठ जाग भारत जाग रे आलस्य निद्रा त्याग रे पुरुषार्थ का बीड़ा उठा पुरुषार्थ का बीड़ा उठा जागेगा तेरा भाग रे उठ जाग भारत जाग रे आलस्य निद्रा त्याग रे उठ जाग भारत जाग रे आलस्य निद्रा त्याग रे उठ जाग भारत जाग रे आलस्य निद्रा त्याग रे. ಸರಿ ಎದ್ದೇಳಿ. ಅಂದರೆ ಕಡಿಮೆ ಅಂದರೆ ಈ ಯೋಗಿಕ್ ಜಾಗಿಂಗ್ನ 2 ಪೋಸ್ ಅಂತೂ ಎಲ್ಲರೂ ಮಾಡಿಬಿಡಿ. ಹೀಗೆ ಮತ್ತೆ ಹೀಗೆ ಮತ್ತೆ ಹೀಗೆ. ಸ್ವಲ್ಪ ಸ್ವಲ್ಪ ಮಾಡಿ. देश जगे योग करे देश जगे योग करे स्वाभिमान संकल्प जगे देश जगे योग करे स्वाभिमान संकल्प जगे ऋषि धर्म की विजय सुनिश्चित वेद धर्म की विजय सुनिश्चित रोम रोम ओंकार जगे देश जगे योग करे स्वाभिमान संकल्प जगे देश जगे योग करे स्वाभिमान संकल्प जगे. स्वर्णिम युग इतिहास जगे निज गौरव विश्वास जगे स्वर्णिम युग इतिहास जगे निज गौरव इतिहास जगे हो स्वर्णिम युग इतिहास जगे निज गौरव विश्वास जगे शाश्वत जीवन मूल्य प्रतिष्ठित शाश्वत जीवन मूल्य प्रतिष्ठित धरती और आकाश जगे देश जगे योग करे स्वाभिमान संकल्प जगे देश जगे योग करे स्वाभिमान संकल्प जगे बंधु बंधु में प्यार जगे बंधु बंधु में प्यार जगे एक लहू एक धार जगे बंधु बंधु में प्यार जगे एक लहू एक धार जगे एक देश है एक संस्कृति एक देश है एक संस्कृति पावन सौम्य विचार जगे देश जगे योग करे स्वाभिमान संकल्प देश जगे योग करे स्वाभिमान संकल्प जगे. ವ್ಯಕ್ತಿ ವ್ಯಕ್ತಿಲಿ ರಾಮ್ ಎದ್ದೇಳಿ ಘನಶ್ಯಾಮ್ ಎದ್ದೇಳಿ ಓಂಕಾರ ಎದ್ದೇಳಿ ಓಂಕಾರ ಎದ್ದೇಳಿ. ಅರ್ಥವಾಯ್ತಾ? ಎಲ್ಲರೂ ಎದ್ದೇಳಿದ್ರ? ದೇವರು ಎದ್ದಿರಬೇಕು. ಶ್ರೀರಾಮರು ಎದ್ಬಿಟ್ರು. ಸರಿ ಮಾಡಿ ಮಾಡಿ ಮಾಡಿ. ಅರೆ ಸ್ವಲ್ಪವಾದರೂ ಮಾಡಿ. ಈಗೇನು ಮಣ್ಣಿನ ಮುದ್ದೆನ ಚೆಲ್ಲೋಗೋಕೆ ಹೀಗೆ ಇದು ಇದಂತೂ ಆಗೇ ಬಿಡ್ತು. ಇದು ಮತ್ತಿದು ಪೂರ್ಣಾವತಿ ಆಗಿಬಿಡ್ತು. ಈಗ ನಾವು ಇಲ್ಲಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ.
ಈ ಸಂಕಲ್ಪದೊಂದಿಗೆ ಇಡೀ ದೇಶ ಯೋಗ ಮಾಡುತ್ತೆ, ಯಜ್ಞ ಮಾಡುತ್ತೆ, ಆಯುರ್ವೇದವನ್ನು, ನೇಚರೋಪತಿ ಅನ್ನೋ ವೇದಗಳನ್ನು. ನಿಮ್ಮ ಸನಾತನ ಸಂಸ್ಕೃತಿಯ ಶರಣಕ್ಕೆ ಬರ್ತೀರಾ, ಎಲ್ಲ ರೋಗವು ಗುಣವಾಗುತ್ತೆ. ಎಲ್ಲರೂ ಯೋಗ ಗ್ರಾಮ ನಿರಾಮಯಕ್ಕೆ ಬರಲಾಗುವುದಿಲ್ಲ. ಪತಂಜಲಿ ಮೆಗಾ ಸ್ಟೋರ್, ಪತಂಜಲಿ ಚಿಕಿತ್ಸಾಲಯ, ಅಲ್ಲಿಗೆ ಹೋಗ್ತೀರಿ. ಮತ್ತೆಲ್ಲರೂ ನಿಧಾನವಾಗಿ ನಿಮಗೆ ಎಲ್ಲ ರೋಗಗಳಿಂದ ಮುಕ್ತಿ ಕೊಡಿಸ್ತೀವಿ. ಹೀಗೇನೆ ಎಲ್ಲರೂ ಆನಂದವಾಗಿರಿ. ನನ್ನ ಜೊತೆಗೆ ಹೇಳಿ, ಭಾರತ ಮಾತೆಗೆ